ನೋಡಿ, ಈ ಕಂಪ್ನಿ ಒಳಗೆ ಬರಬೇಕು ಅಂದರೆ ಈ ಥರ ಎಲ್ಲ ಹಾಕೋಬೇಕು. ಹೆಲ್ಮೆಟ್ ಹಾಕೋಬೇಕಂತೆ. 4 ವೀಲರು ಗುಡ್ಸ್ ಗಾಡಿ ಡ್ರೈವ್ ಮಾಡೋಕ್ಕೆ ಹೆಲ್ಮೆಟು, ಜಾಕೆಟು ಪ್ಲಸ್ ಶೂನು ಹಾಕೊಂಡಿದ್ದೀನಿ ನೋಡಿ. ಶೂನು ಹಾಕೋಬೇಕಂತೆ. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಗಾಡಿ ಇಟ್ಟಿದ್ದಾರೋ, ಗುಡ್ಸ್ ವೆಹಿಕಲ್ ಇಟ್ಟಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದು ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತು ಟೈಮ್ ಆಗಿದೆ, ಡ್ಯೂಟಿ ಆನ್ ಮಾಡಿದ್ದೀನಿ. 7:45 ಟೈಮು. ಬನ್ನಿ ಡ್ಯೂಟಿ ಆನ್ ಮಾಡ್ಕೊಂಡು ಕುಂಬ್ಳಗೂಡು ಕಡೆ ಹೋಗೋಣ. ಕಾಫಿ ಗಿಫಿ ಕುಡ್ಕೊಂಡು ಹೋಗೋಣ ಕುಂಬ್ಳಗೂಡು ಕಡೆ. ಕಾಫಿ ಗೀಫಿ ಕುಡ್ಕೊಂಡು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಕುಂಬ್ಳಗೂಡಿಗೆ ಬಂದು ಚಿತ್ರಾನ್ನ ತಿಂದೆ. ಸ್ನೇಹಿತರೆ, ಟೈಮು 9:12. ಆರ್ಡ್ರ್ ಬಂದಿದೆ, ಪಿಕಪ್ ಮಾಡೋಣ ಬನ್ನಿ. 4 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ವೆಂಕಪ್ಪನ ದೊಡ್ಡಿ ಅಂತಿದೆ, ಆರೋಹಳ್ಳಿ ಇರ್ಬೋದು. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ, ಏನೋ ಹಾಸಿಗೆಗಳೆಲ್ಲ ಲೋಡ್ ಮಾಡ್ತವ್ರೆ. ಅವ್ರದ್ದು ರೂಮ್ ಖಾಲಿ ಮಾಡ್ಕೊಯ್ತಾರೆ ಹಂಗವ್ರೆ ಹಿಂದಿ ಹುಡುಗರು. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ ಆರೋಹಳ್ಳಿಗೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ ನೋಡಿ ಆರೋಹಳ್ಳಿಲಿ. ಇಲ್ಲೆಲ್ಲ ಅವರೆಲ್ಲ 3-4 ಜನ, ಅವ್ರದ್ದೇ ಸಾಮಾನು. ಇದೇ ಬಿಲ್ಡಿಂಗು. ಅನ್ಲೋಡ್ ಮಾಡ್ಕೊಂಡು ವೆಯ್ಟ್ ಮಾಡೋಣ ಆರ್ಡ್ರ್ ಬರೋವರೆಗೂ. ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ನೋಡೋಣ ಬನ್ನಿ, ವೆಯ್ಟ್ ಮಾಡೋಣ. ಸ್ನೇಹಿತರೆ, ಒಂದು ಆರ್ಡ್ರ್ ಬಂದಿದೆ ನೋಡಿ. ಗೌರಿಬಿದನೂರಿಗೆ 4,110 ರೂಪಾಯಿ ಬಂದಿದೆ ಕಂಪ್ನಿ ಒಳಗಡೆ. ನೋಡಿ, ಈ ಕಂಪ್ನಿ ಒಳಗೆ ಬರಬೇಕು ಅಂದರೆ ಈ ಥರ ಎಲ್ಲ ಹಾಕೋಬೇಕು. ಹೆಲ್ಮೆಟ್ ಹಾಕೋಬೇಕಂತೆ. 4 ವೀಲರು ಗುಡ್ಸ್ ಗಾಡಿ ಡ್ರೈವ್ ಮಾಡೋಕ್ಕೆ ಹೆಲ್ಮೆಟು, ಜಾಕೆಟು ಪ್ಲಸ್ ಶೂನು ಹಾಕೊಂಡಿದ್ದೀನಿ ನೋಡಿ. ಶೂನು ಹಾಕೋಬೇಕಂತೆ. ಕಂಪ್ನಿ ಒಳಗಡೆ ಬಂದು ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಸ್ನೇಹಿತರೆ, ಟೈಮು 11:30. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಬಿಲ್ಲೆಲ್ಲ ಕೊಟ್ಟರು. ಹೊರಟಿದ್ದೀನಿ ಇವಾಗ ಆರೋಹಳ್ಳಿಯಿಂದ. ಗೌರಿಬಿದನೂರ್ಗೆ ಹೋಗಬೇಕು. 134 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ. ಫುಲ್ಲು ನೈಟ್ ರೋಡಲ್ಲೇ ಹೋಗೋಣ ಎಲ್ಲ ಕಡೆ. ಆದಷ್ಟು ಬೇಗ ಹೋಗಿ ಆ ಕಡೆಯಿಂದ ಅನ್ಲೋಡ್ ಮಾಡ್ಕೊಂಡು ಬೇಗ ಅನ್ಲೋಡ್ ಆದರೆ ಯಾವ್ದಾರು ಒಂದು ಆ ಕಡೆಯಿಂದ ದೊಡ್ಡಬಳ್ಳಾಪುರದಿಂದನೋ ಚಿಕ್ಕಬಳ್ಳಾಪುರದಿಂದನೋ ಯಾವ್ದಾರು ಒಂದು ಡ್ಯೂಟಿ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಸ್ನೇಹಿತರೆ, ಟೈಮು 2:22 ಆಗಿದೆ. ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ ಗೌರಿಬಿದನೂರು ಅನ್ಲೋಡ್ ಪಾಯಿಂಟ್ಗೆ. ಕಂಪ್ನಿ ಅಂತ ಅಂದ್ಕೊಂಡೆ ನಾನು. ಹೆಸರು ನೋಡ್ಬಿಟ್ಟು ಕಂಪ್ನಿ ಹೆಸರಿತ್ತು. ಇಲ್ಲಿ ನೋಡಿದ್ರೆ ಕಂಪ್ನಿಗಳು ಯಾವ ಇಲ್ಲವೇ ಇಲ್ಲ. ಮನೆ ಗೇಟ್ ಒಳಗಡೆ ಇಳಿಸ್ಬೇಕಂತೆ. ಬ್ಲ್ಯಾಕ್ ಕಲರ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಮನೆ ಗೇಟ್ ಒಳಗಡೆ ಇಳಿಸ್ಬೇಕಾರಂತೆ. ಲೊಕೇಶನ್ನು ಮನೆ ಗೇಟ್ ಒಳಗಡೆ ತೋರಿಸ್ತದೆ. ಕಂಪ್ನಿ ಹೆಸರು ಮ್ಯಾಪ್ ಹಾಕಿರೋದು ನಾವು ಚೆಕ್ ಮಾಡಿದ್ರು ಮನೆ ಗೇಟ್ ಒಳಗಡೆ ತೋರಿಸ್ತದೆ. ಇಲ್ಲಿ ಯಾವುದೋ ಕಂಪ್ನಿ ಇಲ್ಲ ಅನಿಸುತ್ತೆ. ಅದನ್ನೇ ಅವ್ರ ಹೆಸರು ಹಾಕೊಂಡಿರ್ಬೋದು. ಇಲ್ಲಿ ಅಡ್ರೆಸ್ GST ನಂಬರ್ ಮಾಡ್ಕೊಂಡು ನೋಡೋಣ. ಬರಲಿ, ಅವರು ಎಲ್ಲ ಹೊರಗಡೆ ಇದ್ದಾರಂತೆ. ಒಂದು 5 ನಿಮಿಷ ಬರ್ತೀನಿ ಅಂದರು. ಬಂದಮೇಲೆ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. 40 ನಿಮಿಷ ಆದಮೇಲೆ ಬಂದು ಅನ್ಲೋಡ್ ಸ್ಟಾರ್ಟ್ ಮಾಡೋರೆ. ಸ್ನೇಹಿತರೆ, ಟೈಮು 3:17. ಅನ್ಲೋಡ್ ಕಂಪ್ಲೀಟ್ ಆಗಿದೆ. 4,110 ಬಂದಿತ್ತು. 350 ರೂಪಾಯಿ ಟೋಲ್ ಕೊಟ್ಟವ್ರೆ ಸಪ್ರೇಟು. ಟೋಟಲು 4,460 ರೂಪಾಯಿ ಕೊಟ್ಟವ್ರೆ. 4,460 ರೂಪಾಯಿ ಕ್ಯಾಶ್ ಕೊಟ್ಟವ್ರೆ. ಟೋಲ್ದು ಆ್ಯಡ್ ಆಗಿತ್ತು 190 ರೂಪಾಯಿ ಏನೋ ಆ್ಯಡ್ ಆಗಿತ್ತು ಅಷ್ಟೇ. ನಾನು ಬಂದಿರೋದು ನೈಟ್ ರೋಡಲ್ಲಿ ಬಂದಲ್ಲ, ಅದೇ 190 ರೂಪಾಯಿ ಆಗಿತ್ತು. 360 ರೂಪಾಯಿ ಹಾಕೋದು ಆ್ಯಡ್ ಆಗಿರಲಿಲ್ಲ. 190. ಟೋಟಲ್ 360 ಎಕ್ಸ್ಟ್ರಾ ಇಸ್ಕೊಂಡಿದ್ದೀನಿ. 4,110ರಲ್ಲಿ 200 ರೂಪಾಯಿ ಕಮಿಷನ್ ಹೋಗುತ್ತೆ. 4,460 200 ರೂಪಾಯಿ ಕಮಿಷನ್ ಹೋದರೆ 4,260 ರೂಪಾಯಿ. 4,260 ರೂಪಾಯಿಲಿ 360 ಟೋಲ್ ಹೋದರೆ 4,260 360 ಟೋಲ್ ಹೋದರೆ 3,900 ರೂಪಾಯಿ. ಇದು ಅರ್ನಿಂಗ್ಸ್ ಲೆಕ್ಕ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಬನ್ನಿ. ಇವಾಗ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಹೋಗೋಣ. ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಹಿಂಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಟೈಮು 4:10 ಆಗಿದೆ. ಬಂದಿದ್ದೀನಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ. ನೋಡೋಣ ಆರ್ಡ್ರ್ ಬರುತ್ತಾ ಇಲ್ವಾ. ಒಂದು 5 ಗಂಟೆವರೆಗೂ ವೆಯ್ಟ್ ಮಾಡೋಣ. ಬಂದಿಲ್ಲ ಅಂದರೆ ಹೊರಡೋಣ. ಅಷ್ಟೊತ್ತಿಗೆ ಏನು ಊಟ ಏನು ಮಾಡಿಲ್ಲ, ತಿನ್ಕೊಬರೋಣ ಬನ್ನಿ. ಇಲ್ಲೇ ಬೇಕ್ರಿ ಇದೆ ಎದುರುಗಡೆ, ಹೋಗಿ ಏನಾದರೂ ತಿನ್ಕೊಂಡು ಬರೋಣ. ಬೇಕ್ರಿಲಿ ಎಗ್ ಪಫ್ಸ್ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿ ಟೀ ಅಂಗಡಿಯಲ್ಲಿ ಕಾಫಿ ಕುಡ್ಕೊಂಡು. ಸ್ನೇಹಿತರೆ, ಟೈಮು 5:45 ಆಗೋಯ್ತು. ಒಂದು ಆರ್ಡ್ರು ಸೌಂಡೇ ಇಲ್ಲ.
ಖಾಲಿ ಹೋಗೋಣ ಬನ್ನಿ ಮನೆ ಕಡೆ. 50 ಚಿಲ್ಲರೆ ಹೋಗ್ಬೇಕಿನ್ನ ಖಾಲಿ, 40 ಚಿಲ್ಲರೆ ಬಂದೆ. ಹೆಚ್ಚು ಕಮ್ಮಿ 100 ಕಿಲೋಮೀಟ್ರ್ ಖಾಲಿ ಹೋಗ್ತಾ ಇದ್ದೀನಿ ಇವಾಗ. ಆಟೋ ಯಾವುದು ಬಂದಿಲ್ಲ, ಬನ್ನಿ ಹೋಗೋಣ. ಹಂಗೆ ಬರ್ತಾ ಗೊರಗುಂಟೆಪಾಳ್ಯ ಎಗ್ ರೈಸು ಲಿವರ್ ತಿನ್ಕೊಂಡೆ. ಸ್ನೇಹಿತರೆ ಟೈಮು 7:52 ಆಗಿದೆ. 280 ಕಿಲೋಮೀಟ್ರ್ ಓಡಿದೆ. ಟೋಟಲು 4800 ರೂಪಾಯಿ. ಅದರಲ್ಲಿ 80 ಟೋಲ್ ಹೋದರೆ 4720. 280 ಕಿಲೋಮೀಟ್ರಿಗೆ 13 ಮೈಲೇಜು, 92,981. 200 ರೂಪಾಯಿ ಖರ್ಚು, 2181 ರೂಪಾಯಿ ಆಯಿತು. 4720, 2181, 2538 ಉಳಿದಿದೆ. ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಬಾಡಗತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.